ಸರ್ವಜ್ಞ ಮೂರ್ತಿಯೇ ಸದಾನಂದ ಲೋಲಾದೆ ಜಯ ಸತ್ಯ ರೂಪ ಸರ್ವಜ್ಞ ಮೂರ್ತಿಯೇ ಸದಾನಂದ ಲೋಲಾದೆ ನಿತ್ಯ ನಿರ್ಮಲ ನಿರ್ಭವಿರಂಜನ ನಿತ್ಯ ನಿರ್ಮಲ ನಿರ್ಭವಿರಂಜನ ಸದಾನಂದ ಲೋಲಾದೆ ಜಯ. ಸ್ವಾಮಿ, ಕುದುರೆಯು ಬಹಳ ನಿಧಾನವಾಗಿ ಚಲಿಸುತ್ತಿರುವುದು. ಕೈಯಲ್ಲಿರುವ ಕೋಲಿನಿಂದ 2 ಪೆಟ್ಟನ್ನು ಹೊಡೆಯಿರಿ. ಏನು ಈ ಕೈಯಲ್ಲಿರುವ ಕುರುಡೆಯಿಂದ ಈ ತುರ್ಗಕ್ಕೆ ಹೊಡೆಯಬೇಕೆ? ಹೌದು ಸ್ವಾಮಿ. ಅಗಲಿ ಚಂದ್ರಹಾಸೆ. ಜೈ ಶನಿದೇವರ ಪಾದಾರಪತಿ ಗೋವಿಂದ ಗೋವಿಂದ. ಆ ಪರಮಾತ್ಮ, ಏನಿದು ಮಹಾದಾಶ್ಚರ್ಯವೋ, ಏನಿದು ಮಹಾದಾಶ್ಚರ್ಯವೋ. ಗಗನ ಮಾರ್ಗದಲ್ಲಿ ದೇವ ಬ್ರಹ್ಮ ನಿರ್ಮಿಸಿದ ದುರ್ಗವಿದಲ್ಲ, ಬ್ರಹ್ಮ ನಿರ್ಮಿಸಿದ ದುರ್ಗವಿದಲ್ಲ. ಯಾವ ಮಾಯುಗಕ್ಕೆ ಮುಖಾಣೆಯು ಈ ದುರ್ಗವನು ದೇವ. ಬಿಟ್ಟು ದಾರಿಯ ಹೋಗುವುದೋ ಸ್ವಾಮಿ. ಬೆಟ್ಟ ನೋಡೆಯಲ್ಲಿ ಗದುರುಗ ಬಿಟ್ಟು ದಾರಿಯ ಹೋಗುವುದೋ. ಯಾವ ಮಾಯದ ದುರ್ಗ ಕಾಣೆ ಯಾವ ಮಾಯದ ದುರ್ಗ ಕಾಣೆ. ಏನು ಮೋಸ ಕೈದೆಯೋ ದೇವಾನೆ ದೇವಾ ಸ್ವಾಮಿ, ನೀನು ಹೇಳಿದ ವಾಕ್ಯದಂತೆ ಈ ದುರ್ಗಕ್ಕೆ 1 ಪೆಟ್ಟನ್ನು ಹೊಡೆದರೆ ಗಗನ ಮಾರ್ಗದಲ್ಲಿ ಚಲಿಸುತ್ತಿರುವುದು, 2ನೇ ಪೆಟ್ಟಿಗೆ ಆಕಾಶ ಮಾರ್ಗದಲ್ಲಿ ವಿಕೃತವಾಗಿ ಚಲಿಸುತ್ತಿರುವ ಚಂದ್ರಾಸೆ. ನಮಗೆ ಏನು ಮಾಡುವುದು? ಒಂದಾವರ್ತಿ ಪರಮಾತ್ಮ ಧ್ಯಾನವನ್ನಾದರೂ ಮಾಡೋಣವೇ? ಹಾಗೆ ಆಗಲಿ ಸ್ವಾಮಿ. ಜೈ ಶನಿದೇವರ ಪಾದಾರವತಿ ಗೋವಿಂದ ಗೋವಿಂದ. ಚಂದ್ರಾಸೆ, ಪರಮಾತ್ಮನ ಧ್ಯಾನವನ್ನು ಮಾಡಿದ ತಕ್ಷಣದಲ್ಲಿ ಗಗನ ಮಾರ್ಗದಲ್ಲಿ ಚಲಿಸುತ್ತಿದ್ದ ಈ ತುರ್ಗವು ಈ ಗೊಂಡಾರಡಿಕೆ ತಂದು ಸಾರುತ್ತಲ್ಲ. ಏನು ಮಾಡುವುದು? ಈ ಕಾರ್ಯದಲ್ಲಿ ಮುಂದೆ ಹೋಗಲು ಮಾರ್ಗವೂ ಕಾಣಿಸುತ್ತಿಲ್ಲ. ಆದ್ದರಿಂದ ಈ ರಾತ್ರಿ ನಾವಿಬ್ಬರು ಇಲ್ಲೇ ಪವಳಿಸಿಕೊಂಡು ಬೆಳಗಾದ ನಂತರ ಮುಂದಿನ ಪಟ್ಟಣಕ್ಕಾದರೂ ಹೋಗೋಣವೇ? ಹಾಗೆ ಆಗಲಿ ಸ್ವಾಮಿ. ಚಂದ್ರ, ನೀನು ತಂದಿರುವ ಈ ದ್ರವ್ಯದ ಗಂಟನ್ನು ತಲೆದಿಂಬಾಗಿ ಮಾಡಿಕೊಂಡು ಈ ಕಲ್ಲು ಮುಳ್ಳುಗಳ ಮೇಲೆ ತರಗಲೆಯನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಸ್ವಲ್ಪ ಹೊತ್ತು ವಿಶ್ರಮಿಸಿಕೋ. ನಾನಾದರೂ ಈ ವೃಕ್ಷಕ್ಕೆ ತುರ್ಗವನ್ನು ಬಂಧಿಸಿ ಬರುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ಜೋಪಾನವಾಗಿ ಪರಮಾತ್ಮ, ನನ್ನ ಚಂದ್ರ ಆಸೆಯಾದರೂ ಅರಮನೆಯಲ್ಲಿದ್ದಾಗ ಸುಪ್ಪತ್ತಿಗೆ ಮಲಗುತ್ತಿದ್ದಳು. ಇಂದು ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ಈ ತರಗೆಲೆಯನ್ನು ಹಾಸಿಗೆಯನ್ನಾಗಿ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿತ್ತಲ್ಲ. ಮುದ್ದು ಮುಖದ ಕಾಂತೆ ನಿದ್ರೆ ಮಾಡುತ್ತಿರಳು ಪರಮಾತ್ಮ. ಮುದ್ದು ಮುಖದ ಕಾಂತೆ ನಿದ್ರೆ ಮಾಡುತ್ತಿರಳು. ಎದ್ದು ನೋಡಿದರಿವಳು, ಎದ್ದು ನೋಡಿದರಿವಳು
ಪಟ್ಟೆ ಮಂಚವು ನಿನಗೆ ಬರಿ ನೆಲವೇ ಹಾಯಿ ಪಟ್ಟೆ ಮಂಚವು ನಿನಗೆ ನೆಲವೇ ಹಾಯಿ ಲೆಸಿನ ತಲೆದಿಂಬು ತರಗೇಲೆ ಹಾಯಿತೆ ಲೆಸಿನ ತಲೆದಿಂಬು ತರಗೇಲೆ ಹಾಯಿ ಮುದ್ದು ಮುಖದ ಕಾಂತೆ ಆ ಪರಮಾತ್ಮ ಏನು ಮಾಡಲಿ ನಾವು ಮಾಡಿದ ಪಾಪಕ್ಕಾಗಿ ಈ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ನಡೆಯಬೇಕಾದ ಪರಿಸ್ಥಿತಿ ಬಂದಿತ್ತಲ್ಲ ಇರಲಿ ಬಂದದ್ದೆಲ್ಲ ಬರಲಿ ಪರಮಾತ್ಮ ದಯೊಂದಿರಲಿ ನನಗಾದರೂ ತುಂಬಾ ಆಯಾಸವಾಗಿರುವುದು ನಾನಾದರೂ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುತ್ತೇನೆ ಚರತನು ಚಂದ್ರಾಸೆಯು ಬಹಳ ಆಯಾಸದಿಂದ ಮಲಗಿರುವರು ಈವಾಗಲೇ ನನ್ನ ಮಾಯದಿಂದಲೇ ಅವರ ಕಷ್ಟ ಕಾಲಕ್ಕೆ ತಂದಿರುವ ದ್ರವ್ಯದ ಗಂಟನ್ನು ಮಾಯವನ್ನು ಮಾಡಿ ಅವರ ಕುದುರೆಯನ್ನು ಮಾಯವನ್ನು ಮಾಡಿ ಇನ್ನು ಮುಂದೆ ಅವರು ದೂರ ಸಪನವನ್ನು ಬೀಳುವಂತೆ ಮಾಡಿ ಗಂಡ ಈವರಿವರೆಗೂ ದೂರಸಪನ ಸ್ವಾಮಿ ಪ್ರಾಣೇಶ್ವರ ಚಂದ್ರಾಸೆ ಇದೇನಿದು ಈ ನಿಶರಾತ್ರಿ ವೇಳೆಯಲ್ಲಿ ಈ ರೀತಿ ಎಚ್ಚರಿಸಲು ಕಾರಣವೇನು ಚಂದ್ರಾಸೆ ಏನಾಯಿತು ಚಂದ್ರ ನಾನೊಂದು ಭಯಂಕರವಾದ ಕನಸನ್ನು ಕಂಡೆ ಅಬ್ಬಬ್ಬ ಆ ಕನಸನ್ನು ನೆನೆಸಿಕೊಂಡರೆ ಚಂದ್ರ ಅಂತ ಕನಸಿನ ಪರಿ ಯಾವುದು ಚಂದ್ರ ನನ್ನ ಬಳಿ ಆದರೂ ಹೇಳಬಾರದೆ ಏನಿದು ಅಪಶಕುನ ದೇವಾ ಏನಿದು ಅಪಶಕುನ ಏನಿದು ಅಪಶಕುನ ದೇವಾ ಏನಿದು ಅಪಶಕುನ ನಾನು ಮಲಗಿರೆ ಎನಗೊಂದು ಕನಸಾಯಿತು ಪರಮಾತ್ಮ ನಾನು ಮಲಗಿರೆ ಎನಗೊಂದು ಕನಸಾಯಿತು ಈ ಪರಿಣಿತನನ್ನು ಕಾಣೆನು ದೇವ ಏನಿದು ಅಪ ಸ್ವಾಮಿ ಈ ಪರಿಣಿತನನ್ನು ಕಾಣೆನು ದೇವ ಏನಿದು ಅಪಶಕುನ ದೇವ ಏನಿದು ಅಪಶಕುನ ಸ್ವಾಮಿ ಪರಮಾತ್ಮ ಬಲಭುಜಾನಂತೆ ಎಡಗಣ್ಣು ಚಲಿಸು ಸ್ವಾಮಿ ಬಲಭುಜಾನಂತೆ ಎಡಗಣ್ಣು ಚಲಿಸು ಈ ಪರಿಣಿತನನ್ನು ಕಾಣೆನು ದೇವ ಪರಮಾತ್ಮ ಪರಿಣಿತನನ್ನು ಕಾಣೆನು ದೇವ ಏನಿದು ಅಪಶಕುನ ದೇವ ಏನಿದು ಅಪಶಕುನ ಸ್ವಾಮಿ ನಾನು ಇಲ್ಲಿ ಮಲಗಿ ನಿದ್ರಿಸುವಾಗ ಯಾವುದೋ ಒಂದು ರೂಪವು ಬಂದು ಸತಿಪತಿಗಳು ದೂರವಾದಂತೆ ಕಾಡಿನಲ್ಲಿ ಕಲ್ಲುಮುಲ್ಲುಗಳ ನಡುವೆ ಅಲೆದಾಡುವ ಹಾಗೆ ಸ್ವಪ್ನವನ್ನು ಕಂಡೆನು ಚಂದ್ರ. ಸ್ವಾಮಿ, ಸ್ವಪ್ನವನ್ನು ಕಂಡೆನು ಚಿಂತಿಸಬೇಡ ಚಂದ್ರ
ಅದು ಅಲ್ಲದೆ ನೀನು ಕಾಡಿನಲ್ಲಿ ಮಲಗಿದವಳಲ್ಲ, ಆದ್ದರಿಂದ ನಮಗೆ ಇದ್ದ ಸಪ್ತವೂ ನಮಗೆ ಲಭಿಸುವುದಿಲ್ಲ. ಇರಲಿ, ನಿನ್ನ ಮಾತಿನಂತೆ ನಾವು ಈ ಸ್ಥಳದಲ್ಲಿ ಇರುವುದು ಬೇಡ. ನಿನ್ನ ಕಷ್ಟ ಕಾಲಕ್ಕೆ ತಂದಿರುವಂತಹ ದ್ರವ್ಯಗಳನ್ನು ತೆಗೆದುಕೋ. ನಾನಾದರೂ ಆ ವೃಕ್ಷಕ್ಕೆ ಬಂದಿರುವ ತುರುಗವನ್ನು ಹಿಡಿದುಕೊಂಡು ಬರುತ್ತೇನೆ. ಬೇಗನೆ ಮುಂದಿನ ಪಟ್ಟಣಕ್ಕಾದರೂ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ತೆಗೆದುಕೊಂಡು ಬಾ ಚಂದ್ರಾಸೆ. ಸ್ವಾಮಿ, ಪ್ರಯಾಣಕ್ಕೆ ತಂದಿರುವಂತಹ ತುರುಗವು ಮಾಯವಾಗಿರುವುದಲ್ಲ. ನಾವು ಕಷ್ಟ ಕಾಲಕ್ಕೆ ತಂದಿದ್ದ ಗಂಟು ಇಲ್ಲಿ ಇಲ್ಲ ಸ್ವಾಮಿ. ಹಾ ಪರಮಾತ್ಮ, ಪರಮಾತ್ಮ. ಶನಿ ಪ್ರಭು ಕೈ ಬಿಟ್ಟಯ ಪರಮಾತ್ಮ. ಚಂದ್ರ, ಸ್ವಾಮಿ, ತುರುಗವೆಲ್ಲಿ ಮಾಯವಾಯ್ತು, ದ್ರವ್ಯದ ಗಂಟು ಕಳೆದು ಹೋಯ್ತು. ಚಂದ್ರ, ತುರುಗವೆಲ್ಲಿ ಮಾಯವಾಯ್ತು, ದ್ರವ್ಯದ ಗಂಟು ಕಳೆದು ಹೋಯ್ತು. ಏನ ಮಾಡಲಿ ಯಾರಿಗೆ ಹೇಳಲಿ ಪರಮಾತ್ಮ, ಏನ ಮಾಡಲಿ ಯಾರಿಗೆ ಹೇಳಲಿ, ಏಕೆ ನಮ್ಮನ್ನು ಕಾಡಿಸಿದೆ. ಅಯ್ಯೋ ದೇವಾ, ಶನಿದೇವ ಪರಮಾತ್ಮ. ಊರಿನ ಅರಮನೆ ಇಲ್ಲವಾಯ್ತು, ಕಾಡಿನ ಮರವೇ ನೆರಳಾಗೋಯ್ತು. ಊರಿನ ಅರಮನೆ ಇಲ್ಲವಾಯ್ತು, ಕಾಡಿನ ಮರವೇ ನೆರಳಾಗೋಯ್ತು. ಏನ ಮಾಡಲಿ ಯಾರಿಗೆ ಹೇಳಲಿ ಪರಮಾತ್ಮ, ಏನ ಮಾಡಲಿ ಯಾರಿಗೆ ಹೇಳಲಿ, ಏನ ಮಾಡಲಿ ಯಾರಿಗೆ ಹೇಳಲಿ, ಏಕೆ ನಮ್ಮನ್ನು ನಿಲ್ಲಿಸಿದೆ. ಅಯ್ಯೋ ದೇವಾ, ಚಂದ್ರಾಸೆ, ಸ್ವಾಮಿ, ಕಷ್ಟ ಕಾರ್ಪಣ್ಯಗಳು ತಂದಿದ್ದಂತಹ ದ್ರವ್ಯದ ಗಂಟೂ ಇಲ್ಲ. ಮುಂದೆ ಪ್ರಯಾಣಿಸವೆಂದರೆ ತುರುಗವೂ ಸಹ ಇಲ್ಲವಲ್ಲ. ಚಂದ್ರಾಸೆ, ಹೀಗೇನು ಮಾಡುವುದು? ಬಾ, ಮೆಲ್ಲ ಮೆಲ್ಲನೆ ಮುಂದಿನ ಪಟ್ಟಣಕ್ಕಾದರೂ ಸೇರೋಣ. ಬಾ ಚಂದ್ರಾಸೆ, ಬಾ ಹಾಗೆ ಆಗಲಿ ಸ್ವಾಮಿ. ಚಂದ್ರಾಸೆ, ಬಾ. ಬೇಗ ಬೇಗನೆ ಬಾ ಚಂದ್ರಾಸೆ, ಬೇಗ ಬೇಗನೆ ಬಾ. ಸ್ವಾಮಿ, ನನಗೆ ನವಮಾಸಗಳು ತುಂಬಿರುವುದು, ನಡೆಯಲು ನನ್ನ ಕಾಲುಗಳು ಬಾಧಿಸುತ್ತಿರುವುದು. ಚಂದ್ರಾಸೆ, ಪರಮಾತ್ಮ, ಅರಮನೆಯಿದ್ದು ಸುಖದಿಂದ ಬಾಳು ಎಂದರೆ ನನ್ನ ಮಾತನ್ನು ಕೇಳಿದ ಈ ಅರಣ್ಯದಲ್ಲಿ ಬಂದು ಈ ಕಷ್ಟವನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿತ್ತಲ್ಲ ಚಂದ್ರ. ನಾನೇನು ಮಾಡಲಿ ಸ್ವಾಮಿ? ನನ್ನಿಂದ ನಡೆಯಲಾಗುತ್ತಿಲ್ಲ ಸ್ವಾಮಿ. ನಡೆಯಲಾರೇನಾ ಕಾಂತ, ನಡೆಯಲಾರೇನಾ ಸ್ವಾಮಿ. ರೇನಾ ಕಾಂತ, ನಡೆಯಲಾರೇನಾ. ಹಾಗೆಲ್ಲ ಬೇಡ ಚಂದ್ರ. ನಡೆದು ನಡೆದು ಕಾಲೆರೆಡು ಸ್ವಾಮಿ. ನಡೆದು ನಡೆದು
ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬನ್ನಿ. ಚಂದ್ರ, ಈ ನಿಶರಾತ್ರಿ ವೇಳೆಯಲ್ಲಿ ಜಲವು ತರುವುದೆಂದರೆ ನನ್ನನ್ನು ಅಪಾಯಸ ಮಾಡುತ್ತಿಲ್ಲ ತಾನೇ? ಚಂದ್ರ ಸ್ವಾಮಿ, ಇಲ್ಲ, ನನಗೆ ಬಹಳ ಬಾಯಾರಿಕೆ ಆಗಿರುವುದು. ದಯಮಾಡಿ ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬನ್ನಿ. ಈ ಕಾರ್ಗತ್ತಲಲ್ಲಿ ನಾನು ಯಾವ ಮಾರ್ಗದಲ್ಲಿ ಹೋಗಿ ಜಲವನ್ನು ತರಲಿ ಚಂದ್ರಾಸೆ? ಚಂದ್ರ ಇರಲಿ, ಸ್ವಾಮಿ, ನನ್ನ ಬೆರಳಿನಲ್ಲಿರುವ ಈ ವಜ್ರದುಂಗುರ ಸಹಾಯದಿಂದ ಜಲವನ್ನಾದರೂ ತರುತ್ತೇನೆ. ಆದರೆ ನಾನು ಬರುವ ತನಕ ಈ ತಾರೆ ಮರದ ಬುಡದಲ್ಲಿ ಜೋಪಾನವಾಗಿ ಕುಳಿತುಕೋ ಚಂದ್ರಾಸೆ, ಜೋಪಾನವಾಗಿ ಕುಳಿತುಕೋ. ಹಾಗೆ ಆಗಲಿ, ಬೇಗ ಬಂದು ಬಿಡಿ ಸ್ವಾಮಿ. ಇದು ಭಯಂಕರ ಕಾಡಾದ್ದರಿಂದ ಊರ ಮೃಗಗಳ ಹಾವಳಿಯೂ ಹೆಚ್ಚಾಗಿರುವುದು. ಈ ತಾರೆ ಮರದ ಬುಡದಲ್ಲಿ ಮರೆಯಾಗಿ ಕೋಗಿಲೆಯಂತೆ ಕುಳಿತು ನಾನು ಬರುವಿಕೆಯನ್ನೇ ಕಾಯುತ್ತಿರು ಚಂದ್ರ, ನಾನು ಬರುವಿಕೆಯನ್ನೇ ಕಾಯುತ್ತಿರು. ಸ್ವಾಮಿ, ನನಗೆ ನೀನು, ನಿನಗೆ ನಾನು, ಜೀವನ ಸಾಕಿನ್ನು ರಮಣ, ಜೀವನ ಸಾಕಿನ್ನು. ನನಗೆ ನೀನು, ನಿನಗೆ ನಾನು, ಜೀವನ ಸಾಕಿನ್ನು ರಮಣ, ಜೀವನ ಸಾಕಿನ್ನು. ಬ್ರಹ್ಮ ಬರೆದ ಹಣೆಯ ಬರಹ ಮೀರುವುದುಂಟೇನು ರಮಣ, ಮೀರುವುದುಂಟೇನು ರಮಣ. ನನಗೆ ನೀನು, ನಿನಗೆ ನಾನು, ಜೀವನ ಸಾಕಿನ್ನು. ಸ್ವಾಮಿ, ಬೇಗ ಹೋಗಿ ಬಂದುಬಿಡಿ ಸ್ವಾಮಿ. ಚಂದ್ರ, ಪ್ರಯಾಣದ ಮಧ್ಯದಲ್ಲಿ ಏನಾದರೂ ನನಗೆ ಅಪಾಯವು ಸಂಭವಿಸಿದಲ್ಲಿ ಒಂದು ಗೋಚರವನ್ನು ತಿಳಿಸುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ನಾನು ಸಭಿಕರ ಮುಂದೆ ಕಟ್ಟಿದ ನನ್ನ ಪವಿತ್ರವಾದ ಮಾಂಗಲ್ಯವು ನನಗಲ್ಲದೆ ಪರರಿಗೆ ಗೋಚರವಾಗುತ್ತಿಲ್ಲ. ಒಂದು ವೇಳೆ ನಿನ್ನ ಮಾಂಗಲ್ಯವು ಪರರಿಗೆ ಗೋಚರವಾದರೆ ಅಂದಿಗೆ ನಿನ್ನ ಪ್ರಿಯ ಪತ್ನಿ ಈ ಸತ್ಪತಿಯು ಸ್ವಾಮಿ, ಸ್ವರ್ಗಸ್ಥನಾದಂತೆ ಚಂದ್ರಾಸೆ, ಬೇಗ ಹೋಗಿ ಬಂದ್ಬಿಡಿ ಸ್ವಾಮಿ. ಆಗಲಿ ಚಂದ್ರಾಸೆ, ಆಗಲಿ. ಎಲೆ ಗಿಡ ಮರ ಬಳ್ಳಿಗಳಿರ, ಕೋಗಿಲೆಗಳಿರ, ಹಂಸ ಪಕ್ಷಿಗಳಿರ, ನಾನು ಬರುವ ತನಕ ನನ್ನ ಪ್ರಿಯ ಪತ್ನಿಯಾದ ಈ ಚಂದ್ರಾಸೆಯನ್ನು ಕಾಪಾಡುವವನೇ ನಿಮ್ಮದು, ಕಾಪಾಡುವವನೇ ನಿನ್ನದು. ಚಂದ್ರಾಸೆ, ಏನು ಸೋಜ ತಿಳಿಯದೆ ನಗೆ ಮುಸುಕಿ ಮುಸುಕಿ ಇರುವುದು ಜಗವು. ಏನು ಸೋಜ ತಿಳಿಯದೆ ನಗೆ ಮುಸುಕಿ ಮುಸುಕಿ ಇರುವುದು ಜಗವು. ವಜ್ರದುಂಗುರ ಬೆಳಕಿನಲ್ಲಿ ವಜ್ರದುಂಗುರ ಬೆಳಕಿನಲ್ಲಿ ತರುವೆ ಜಲವ ತವಕದಲ್ಲಿ, ತರುವೆ ಜಲವ ತವಕದಲ್ಲಿ. ಏನು ಸೋಚ ತಿಳಿಯದೆ ನನಗೆ ಮುಸುಕಿ ಮುಸುಕಿ ಇರುವುದು ಜಗವು. ಗಂಗೆ ಮಾತೆ ಎಲ್ಲಿ ಇರುವೆ, ಗಂಗೆ ಮಾತೆ ಎಲ್ಲಿ ಇರುವೆ, ದೊರಕುತ್ತಾಯೇ ಕದವ ಮುಗಿವೆ, ದೊರಕುತ್ತಾಯೇ ಕದವ ಮುಗಿವೆ. ಏನು ಸೋಚ ತಿಳಿಯದೆ ನನಗೆ ಮುಸುಕಿ ಮುಸುಕಿ ಇರುವುದು ಜಗವು. ಮುಸುಕಿ ಇರುವುದು ಜಗವು. ಚಂದ್ರ ದೇವಿ, ಚಂದ್ರ ಧರಣಿ ಪಾಲನು ಮಡದಿಗೆ ಜಲವ, ಧರಣಿ ಪಾಲನು ಮಡದಿಗೆ ಜಲವ, ಜಲವ ತರುವಲೆ ಬರುತ್ತಲಿರುವನೆ, ಜಲವ ತರುವಲು ಬರುತ್ತಲಿರುವನೆ. ನನ್ನ ಮಾಯದಿಯಿಂದ ಈಗಲೇ ಒಂದು ಸರೋವರ ನಿರ್ಮಿಸುವೆ, ಒಂದು ಸರೋವರ ನಿರ್ಮಿಸುವೆ.
ಕಾಣುವ ಮಾಯವನೀಗ ಕೂಡುವ ತಲ್ಪವ ಬೇಗ ಬೇಗ. ಆಹಾ, ಕೋಪಿಯಾದ ಸತ್ಯರಥನು ಈ ಕಾಡಿನಲ್ಲಿ ಮಡದಿಗೆ ಜಲವನ್ನು ತರಲು ಇತ್ತಲೇ ಬರುತ್ತಿರುವೆ. ನನ್ನ ಮಾಯದಿಂದಲೇ ಈಗ ಒಂದು ಸುಂದರವಾದ ಕೊಳವನ್ನು ನಿರ್ಮಿಸಿ ಆ ಕೊಳದ ಪಕ್ಕದಲ್ಲಿ ಒಂದು ಬಂಡೆಯನ್ನು ನಿರ್ಮಿಸಿ ಆ ಬಂಡೆಯ ಮೇಲೆ ಅವನು ವಜ್ರದ ಉಂಗ್ರವನ್ನು ಇಳಿಸಿ ಆ ಜಲವನ್ನು ತರುವಷ್ಟರಲ್ಲಿ ಆ ವಜ್ರದ ಉಂಗ್ರವನ್ನು ಆ ಘಟಸರ್ಪವು ನುಂಗುವಂತೆ ಮಾಡಿ ಇನ್ನು ಜಲವನ್ನು ತರುವಷ್ಟರಲ್ಲಿ ಸತಿ ಪತಿಗಳು ಈರುವರು ವಾಚ್ಯರವಿಲ್ಲದಂತೆ ಮಾಡದಿದ್ದರೆ ನಾನು ರವಿಸುತ್ತನೆ, ನಾನು ಛಾಯಾಪುತ್ರನೇ, ಸರ್ವರು ನೋಡಿ. ಪಾಲಿಸದೆ ದಯ್ಯ ಪಾಲಿಸದೆ ನೀನೇಕೆ ಮೈ ಮರೆತಿರುವೆ, ಮೈ ಮರೆತಿರುವೆ ಪರಮಾತ್ಮ. ಪಾಲಿಸದೆ ದಯ್ಯ ಪಾಲಿಸದೆ ನೀನೇಕೆ ಮೈ ಮರೆತಿರುವೆ, ಮೈ ಮರೆತಿರುವೆ. ಕೈ ಮೀರಿರುವ ಪರಿತಾಪಗಳ ಪರಮಾತ್ಮ, ಕೈ ಮೀರಿರುವ ಪರಿತಾಪಗಳ ಕಡೆಗಾಣಿಸುವ ದೊರೆ ನೀನಯ್ಯ, ಕಡೆಗಾಣಿಸುವ ದೊರೆ ನೀನಯ್ಯ. ಹಾಲಿಸದೆ ದಯ ಪಾಲಿಸದೆ ನೀನೇಕೆ ಮೈ ಮರೆತಿರುವೆ, ಮೈ ಮರೆತಿರುವೆ ಪರಮಾತ್ಮ. ಈ ಕಾಡಿನಲ್ಲಿ ಎಲ್ಲ ಹುಡುಕಿದರೂ ಸಹ ನನ್ನ ಪ್ರಿಯ ಪತ್ನಿಗೆ ಚಂದ್ರಾಸೆಗೆ ಒಂದು ತೊಟ್ಟು ಜಲವೂ ಕಾಣುತ್ತಿಲ್ಲವಲ್ಲ. ಇರಲಿ, ಮುಂದೆ ಆದರೂ ಹೋಗಿ ನೋಡುತ್ತೇನೆ. ಹಸಿದಿಹ ಜನಗಳ ಆಹಾರ, ಬಿಸಿಲಲ್ಲಿ ಬಳ್ಳಲಿದ ಧರಣಿಕರ. ಹಸಿದಿಹ ಜನಗಳ ಆಹಾರ, ಬಿಸಿಲಲ್ಲಿ ಬಳ್ಳಲಿದ ಧರಣಿಕರ. ಕೆರೆಗಳು ಒಣಗಿವೆ, ಬಾವಿಯು ಬತ್ತಿವೆ ಪರಮಾತ್ಮ. ಕೆರೆಗಳು ಒಣಗಿವೆ, ಬಾವಿಯು ಬತ್ತಿವೆ, ಜನಗಳ ಸೈರಣೆ ನೀನೋಡಯ್ಯ, ಜನಗಳ ಸೈರಣೆ ನೀನೋಡಯ್ಯ. ಪಾಲಿಸದೆ ದಯ ಪಾಲಿಸದೆ ನೀನೇಕೆ ಮೈ ಮರೆತಿರುವೆ, ಮೈ ಮರೆತಿರುವೆ, ಮೈ ಮರೆತಿರುವೆ. ಹಸಿದಿಹ ಜನಗಳ ಹಾರ, ಹಸಿದಿಹ ಜನಗಳ ಹಾರ, ಬಿಸಿಲಲ್ಲಿ ಬಳಲಿದ ಧರಣಿಕರ. ಬಿಸಿಲಲ್ಲಿ ಬಳಲಿದ ಧರಣಿಕರ. ಪಾಲಿಸದೆ ದಯ ಪಾಲಿಸದೆ ನೀನೇಕೆ ಮೈ ಮರೆತಿರುವೆ, ಮೈ ಮರೆತಿರುವೆ, ಮೈ ಮರೆತಿರುವೆ. ಜಲವನ್ನು ಹುಡುಕುತ್ತ ಜಗದೊಳ್ಳು ಅಲೆಯುತ್ತ ಪರಮಾತ್ಮ, ಜಲದೊಳ್ಳು ಹುಡುಕುತ್ತ ಜಗದೊಳ್ಳು ಅಲೆಯುತ್ತ ದಾರಿಣಿ ಪಾಪವ ನೀನೋಡಯ್ಯ, ದಾರುಣಿ ತಾಪವ ನೀನೋಡಯ್ಯ. ಪಾಲಿಸದೆ ದಯ ಪಾಲಿಸದೆ ನೀನೇಕೆ ಮೈ ಮರೆತಿರುವೆ, ಮೈ ಮರೆತಿರುವೆ, ಮೈ ಮರೆತಿರುವೆ ಪರಮಾತ್ಮ. ಎಷ್ಟು ಹುಡುಕಿದರೂ ಸಹ ಈ ಅರಣ್ಯದಲ್ಲಿ ಒಂದು ಸರೋವರವೂ ಕಾಣುತ್ತಿಲ್ಲವಲ್ಲ ಪರಮಾತ್ಮ. ನನ್ನ ಪ್ರಿಯ ಪತ್ನಿಯ ಚಂದ್ರಾಸೆಯು 9 ತಿಂಗಳ ಗರ್ಭವತಿಯಾಗಿರುವಳು. ಅವಳಿಗಾದರೂ ಜಲವನ್ನು ಕರುಣಿಸು ತಂದೆ, ಜಲವನ್ನು ಕರುಣಿಸು. ಜೈ ಶನಿದೇವರ ಪಾದರಪತಿ ಗೋವಿಂದ ಗೋವಿಂದ.
ಇದೇನು ಆಶ್ಚರ್ಯ! ಇಲ್ಲೊಂದು ಸುಂದರವಾದ ಸರೋವರವು ಕಾಣುತ್ತಿರುವುದಲ್ಲ. ಇರಲಿ, ಈ ಸರೋವರ ತುಂಬಾ ಆಳವಾಗಿರುವುದು. ಈ ಸರೋವರಕ್ಕೆ ಇಳಿದು ನನ್ನ ಪ್ರಿಯ ಪತ್ನಿಗೆ ಗಂಗೆಯನ್ನು ತೆಗೆದುಕೊಳ್ಳುತ್ತೇನೆ. ಅದಕ್ಕೆ ಮೊದಲು ಗಂಗಾ ಪೂಜೆಯನ್ನಾದರೂ ಮಾಡುತ್ತೇನೆ. ಗಂಗೆ ನಾನ್ ಅಭಿನಂದಿಪೆ, ಗಂಗೆ ನಿನ್ನ ಅಭಿನಂದಿಪೆ, ಮಂಗಳ ದೇವಿ ದೇವಿ ದೇವಿ. ಮನದಿಗೆ ಜಲವನ್ನು ಕರುಣಿಸುತ್ತಾಯೇ, ಮನದಿಗೆ ಜಲವನ್ನು ಕರುಣಿಸುತ್ತಾಯೇ. ಗಂಗೆ ನಾನು ಅಭಿನಂದಿಪೆ, ಮಂಗಳ ದೇವಿ ದೇವಿ ದೇವಿ. ಪವನ ಪವಿತ್ರರಾದ ಪಾವನ ಗಂಗೆ ನನ್ನ ಪ್ರಿಯ ಪತ್ನಿಗಾದರೂ ಜಲವನ್ನು ಕರುಣಿಸುತ್ತಾಯೇ, ಜಲವನ್ನು ಕರುಣಿಸು. ಈ ಸರೋವರವು ತುಂಬಾ ಆಳವಾದ ಕಾರಣ ಒಳಕ್ಕೆ ಇಳಿದು ಜಲವನ್ನು ತೆಗೆದುಕೊಳ್ಳಬೇಕಲ್ಲ. ಜಲವನ್ನು ತೆಗೆದುಕೊಳ್ಳವೆಂದರೆ ಒಂದು ಮಣ್ಣಿನ ಪಾತ್ರೆಯೂ ಸಹ ಕಾಣುತ್ತಿಲ್ಲವಲ್ಲ. ಏನು ಮಾಡಲಿ? ಓಹೋ, ಈ ಕೊಳದಲ್ಲಿ ತಾವರೆ ಎಲೆಗಳಿರುವು. ಈ ಕೊಳಕ್ಕೆ ಇಳಿದು ತಾವರೆ ಎಲೆಯನ್ನೇ ಜೊನ್ನೆಯನ್ನಾಗಿ ಮಾಡಿಕೊಂಡು ಅದರಿಂದ ನನ್ನ ಪ್ರಿಯ ಪತ್ನಿಗೆ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಪರಮಾತ್ಮ, ಇದೇನಾಶ್ಚರ್ಯ! ನಾನು ಜಲವನ್ನು ತೆಗೆದುಕೊಳ್ಳುವ ತರದಲ್ಲಿ ಈ ಬಂಡೆ ಮೇಲಿರಿಸಿದ್ದ ವಜ್ರ ಉಂಗುರವನ್ನು ಯಾವುದೋ ಕಣ್ಣು ಸರ್ಪವನ್ನು ನುಂಗಿತಲ್ಲ. ಹೀಗೇನು ಮಾಡಲಿ? ಯಾವ ಮಾರ್ಗದಲ್ಲಿ ಹೋಗಿ ಚಂದ್ರಾಸೆಗೆ ಜಲವನ್ನು ಕೊಡಲಿ? ಚಂದ್ರ, ಚಂದ್ರಾಸೆ, ಹೀಗೆಂದಿಗಲೇ ಕೆಟ್ಟೆ ಅಲ್ಲ. ಚಂದ್ರಾಸೆ, ಹೀಗೆಂದಿಗಲೇ ಕೆಟ್ಟೆ ಅಲ್ಲ. ಪರಮಾತ್ಮ, ಅಂತಾಳೆ ನೀನೆನ್ನ ಕೈ ಬಿಟ್ಟೆಯ, ಕಾಣದೆ ನೀನಲ್ಲಿ ಮರೆಯಾದೆಯ. ಕಾಂತೆ ದೇವಿ ಚಂದ್ರ, ಚಂದ್ರ ಆಸೆ, ಚಂದ್ರಾಸೆ. ಕಾಂತ ಕಾಂತ ಎಂದು ಯಾರನ್ನ ಕೂಗಾಲಿ, ಕಾಂತ ಕಾಂತ ಎಂದು ಯಾರನ್ನ ಕೂಗಾಲಿ, ಯಾರನ್ನ ಕೂಗಾಲಿ, ಯಾರನ್ನ ಹುಡುಕಾಲಿ. ಚಂದ್ರಾಸೆ, ಯಾರನ್ನ ಕೂಗಾಲಿ, ಯಾರನ್ನ ಹುಡುಕಾಲಿ. ಕಾಂತಾಳೆ ನೀಯನ್ನ ಕೈ ಬಿಟ್ಟೆಯ, ಕಾಣದೆ ನೀನಲ್ಲಿ ಮರೆಯಾದೆಯ. ಕಾಂತೆ ದೇವಿ ಚಂದ್ರ, ಆ ಆ
ಬಳಿಗೆ ಹೋಗುವೆನೋ ಹರಿಯ ಬಳಿಗೆ ಹೋಗುವೆನೋ ನನ್ನ ಮಾಯದಿಂದ ಈಗಲೇ ನನ್ನ ಮಾಯದಿಂದ ಈಗಲೇ ಹುಲಿಗಳ ನಾನು ನಿರ್ಮಿಸುವೆ ಹುಲಿಗಳ ನಾನು ನಿರ್ಮಿಸುವೆ ಆಹಾ ಆಹಾ ಪಾಪಿಯಾದ ಸತ್ಯರಥನು ಪಾಪಿಯಾದ ಚಂದ್ರಾಸೆಯು ಕಾಡಿನಲ್ಲಿ ಒಬ್ಬಳೇ ಓರ್ವಳೆ ಅಲಿಯುತ್ತಿರುವಳು ಈವಾಗಲೇ ನನ್ನ ಮಾಯದಿಂದ ಓರ್ವ ಬ್ರಾಹ್ಮಣನಾಗಿ ಅವರ ಮೂಗಿನಲ್ಲಿರುವ ಮೂಗುತಿಯನ್ನು ದಾನವಾಗಿ ಬೇಡದಿದ್ದರೆ ನಾನು ರವಿಸುತ್ತನೆ ನಾನು ಛಾಯಾಪುತ್ರನೇ ನಾನು ಸೂರ್ಯಕುಮಾರನೇ ಸರ್ವರು ಏನಿದು ಯಾವುದೋ ಹುಲಿಯು ಇತ್ತ ಕಡೆಯೇ ಬರುತ್ತಿರುವುದಲ್ಲ ಅಯ್ಯೋ ನೋಡುತ್ತಿರ ಭಯವಾಗುತ್ತಿರುವುದು ಸ್ವಾಮಿ ಶಂಭೋ ಮಹಾದೇವ ಹರಹರ ಮಹಾದೇವ ಶಂಭೋ ಮಹಾದೇವ ಅಮ್ಮ ಪೂಜ್ಯರೇ ಸರಿಯಾದ ಸಮಯಕ್ಕೆ ಬಂದು ನನಗೆ ಸಹಾಯ ಮಾಡಿದೆ ನಿಮ್ಮ ಉಪಕಾರವನ್ನು ಹೇಗೆ ತೀರಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ ಅಮ್ಮ ನೀನು ಒಬ್ಬ ಕಾಡಿನಲ್ಲೇ ಬರುತ್ತಿರುವಾಗ ಒಂದು ಹುಲಿಯು ಬೆದರಿಸಲು ಬರುತ್ತಿತ್ತು ಆ ಹುಲಿಯನ್ನು ಬೆದರಿಸಿ ಆ ಹುಲಿಯಿಂದ ಬಾಯಿನಿಂದ ಬಿಡಿಸಿದಕ್ಕಾದರೂ ನನಗೇನಾದರೂ ದಾನವನ್ನಾದರೂ ನೀಡುತ್ತಾಯಿ ನನ್ನ ಬಳಿ ಏನೂ ಇಲ್ಲವಲ್ಲ ಪೂಜ್ಯರೇ ನಿಮಗೆ ದಾನವಾಗಿ ನೀಡುವುದಕ್ಕೆ ಅಮ್ಮ ನಿನ್ನ ಮೂಗಿನಲ್ಲಿರುವ ಮೂಗುತಿನಾದರೂ ದಾನವಾಗಿ ಕೊಡುತ್ತಾಯಿ ಪೂಜ್ಯರೇ ಮೂಗುತಿಯನ್ನು ದಾನವಾಗಿ ಕೊಟ್ಟರೆ ಸ್ತ್ರೀ ರೂಪವು ಹೋಗಿ ಮಾರಿ ರೂಪವು ಪ್ರಾಪ್ತವಾಗುವುದಿಲ್ಲವೇ ಅಮ್ಮ ನಿನ್ನ ಮೂಗಿನಲ್ಲಿರುವ ಮೂಗುತಿಯನ್ನು ಕೊಟ್ಟರೆ ನಾರಿಯಾಗಿ ಮಾರಿಯಾಗುವುದಿಲ್ಲವೇ ನಿನ್ನ ಹಣೆಯಲ್ಲಿರುವ ಅರಿಶಿಣ ಕುಂಕುಮ ನಿನ್ನ ಪತಿದೇವರು ಕಟ್ಟಿದ ಮಾಂಗಲ್ಯ ನಿನ್ನ ಕೈಯಲ್ಲಿರುವ ಕರಿಬಳೆ ಈ ಐವರಲ್ಲಿರುವುದಮ್ಮ ನಿನ್ನ ಮುತ್ತೈದ ಭಾಗ್ಯ ಹಾಗೆ ಆಗಲಿ ಪೂಜ್ಯರೇ ಮುತ್ತೈದೆ ತನದ ಮೂಗುತಿ ಮುತ್ತೈದೆ ತನದ ಮೂಗುತಿ ಪತಿಯ ಮಾರ್ಗದ ಮೂಗುತಿ ಪತಿಯ ಭಾಗ್ಯದ ಮೂಗುತಿ ಮುತ್ತೈದೆ ತನದ ಮೂಗುತಿ ನಾನೇ ನೀಡುವೆ ದೇಹೇಚ್ಛವ ನಾನೇ ನೀಡುವೆ ದೇಹೇಚ್ಛವ ಮುತ್ತೈದೆ ತನದ ಮೂಗುತಿ ಮುತ್ತೈದೆ ತನದ ಮೂಗುತಿ ಮುತ್ತೈದೆ ತನದ ಮೂಗುತಿ ಪೂಜ್ಯರೇ ಸ್ವೀಕರಿಸಿ ತಾಯಿ ನಾನು ಕೇಳಿದ ಮೂಗುತಿಯನ್ನು ದಾನವಾಗಿ ಕೊಟ್ಟೆ ಅಲ್ಲ ತಾಯಿ ನೀನು ಎಂತ ಪತಿರತೆ ಶಿರಮಣಿ ಇರಬಹುದಮ್ಮ ಅಮ್ಮ ಮತ್ತೆ ಆ ಹುಲಿಯು ಬೆದರಿಸಿಕೊಂಡು ಬರುತ್ತಿರುವುದು ಮರೆಯಾಗಮ್ಮ ತಾಯಿ ಹಾಗೆ ಆಗಲಿ ಪೂಜ್ಯ ಆಹಾ! ಕೋಪಿಯಾದ ಚಂದ್ರಾಸೆಯನ್ನು ನಾರಿಯಾಗಿದ್ದ ರೂಪನ್ನು ಯಮ ಮಾರಿಯಂತೆ ಮಾಡಿದೆ ಇನ್ನು ಮುಂದೆ ಸತಿಪತಿ ಇರುವವರೆಗೂ ಗೋಚರವಿಲ್ಲದಂತೆ ಮಾಡಿದೆ ಇದೇ ನನ್ನ ಶಬತ ಸ್ವಾಮಿ ಪ್ರಾಣೇಶ್ವರ ಎಲ್ಲಿರುವಿರಿ ನನಗೆ ನವಮಾಸಗಳು ತುಂಬಿರುವುದು ಇನ್ನು ನನ್ನ ಸ್ವಾಮಿಯು ಬಾರಣೆ ಇಲ್ಲವಲ್ಲ ನನಗೆ ಉದರ ಬಾಧೆಯು ಹೆಚ್ಚಾಗುತ್ತಿರುವುದು ಪ್ರಾಣೇಶ್ವರ ಎಲ್ಲಿರುವಿರಿ ಉದರ ವೇದನೆ ನಾಳೆ ಸ್ವಾಮಿ ಪ್ರಾಣೇಶ್ವರ ಉದರ ವೇದನೆ ತಾಳೆ
ಶನಿ ಮಹಾತ್ಮ ಸ್ವಾಮಿ ಪರಮಾತ್ಮ ಸ್ವಾಮಿ ಸ್ವಾಮಿ ಕಂದ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಮಲಗಬೇಕಿದ್ದ ನೀನು ಇಂದು ಈ ಕಾಲದಲ್ಲಿ ಜನ್ಮವಿತ್ತೇ ಇಲ್ಲ ಕುಮಾರ. ನಿನಗೆ ಹೊದಿಸಲು ಬಟ್ಟೆ ಇಲ್ಲ, ಕುಡಿಸಲು ಹಾಲಿಲ್ಲ. ನೀನು ಮಾಡಿದ ಕರ್ಮವಾದರೂ ಏನು? ನಿಮ್ಮ ತಂದೆಯವರು ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದರು. ಕುಡಿಸಲು ಹಾಲಿಲ್ಲ ನನ್ನ ಮಗುವೆ, ಹೊದಿಸಲು ವಸ್ತ್ರವಿಲ್ಲ ನನ್ನ ಮಗುವೆ. ಸ್ವಾಮಿ ಕುಮಾರ ಕುಡಿಸಲು ಹಾಲಿಲ್ಲ ನನ್ನ ಮಗುವೆ, ಹೊದಿಸಲು ವಸ್ತ್ರವಿಲ್ಲ ನನ್ನ ಮಗುವೆ. ಜೋ 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 ಕುಮಾರ ತೂಗಲು ತೊಟ್ಟಿಲಿಲ್ಲ ನನ್ನ ಮಗುವೆ, ಉಣಿಸಲು ಹಾಲಿಲ್ಲ ನನ್ನ ಮಗುವೆ. ಕುಮಾರ ತೂಗಲು ತೊಟ್ಟಿಲಿಲ್ಲ ನನ್ನ ಮಗುವೆ, ಕುಡಿಸಲು ಹಾಲಿಲ್ಲ ನನ್ನ ಮಗುವೆ. ಜೋ 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 ಕಂದ ಜೋ 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 ಕಂದ ಜೋ ಜೋ. ಕುಮಾರ ನಿನ್ನನ್ನು ನಿಮ್ಮ ತಂದೆಯವರು ನೋಡಿದರೆ ಅದೆಷ್ಟು ಸಂತೋಷ ಪಡುತ್ತಿದ್ದರು. ಈಗ ಎಲ್ಲಿರುವರೋ ಏನು ಮಾಡುತ್ತಿರುವರೋ? ಪ್ರಾಣೇಶ್ವರ ಬೆಂಬಿಡದೆ ನಗೆ ತಂದವನೇ, ಬೆಂಬಿಡದೆ ನಗೆ ತಂದವನೇ, ಬಿಸಿ ಕಂಬನಿಗೆ ಗುರಿ ಮಾಡಿದೆಯ, ಬೆಂಬಿಡದೆ ನಗೆ ತಂದವನೇ. ಓ ಇನಿಯ, ಓ
ಚಂದ್ರ ಪರಮಾತ್ಮ ಕಾಂತೆ ಕಾಂತೆ ಎಂದು ನಾನ್ಯಾರ ಕರೆಯಲಿ ಚಂದ್ರಾಸೆ ಕಾಂತೆ ಕಾಂತೆ ಎಂದು ನಾನ್ಯಾರ ಕರೆಯಲಿ ಯಾರನ್ನ ಕೂಗಲಿ ಯಾರನ್ನ ಕೂಗಲಿ ಯಾರನ್ನ ಹುಡುಗಲಿ ದೇವಿ ಚಂದ್ರ ಚಂದ್ರ ಆಸೆ. ಪರಮಾತ್ಮ, ಈ ಹರಣಿನಲ್ಲಿ ಎಷ್ಟು ಹುಡುಕಿದ್ರು ಸಹ ನಾ ಚಂದ್ರಾಸೆಯು ಕಾಣುತ್ತಿಲ್ಲವಲ್ಲ. ಇರಲಿ, ಮುಂದೆ ಆದರೂ ಹೋಗಿ ನೋಡುತ್ತೇನೆ. ಕಡಕೋಡಿನಲ್ಲಿ ಏರಿ ಸಚ್ಚಲು ಕಡಕೋಡಿನಲ್ಲಿ ಏಡಿ ಸಚ್ಚರು ತನೆಯೇನು ತನ್ನ ಮಾಯದಿಂದ ಈಗಲೇ ನನ್ನ ಮಾಯದಿಂದ ಈಗಲೇ ಒಬ್ಬ ಚೋರನ ನಿರ್ಮಿಸುವೆ. ನನ್ನ ಮಾಯದಿಂದ ಈಗಲೇ ಒಬ್ಬ ಚೋರನ ನಿರ್ಮಿಸುವೆ. ಮಾಡುವ ಮಾಯವನೀಗ ಕೂಡುವ ತಂತ್ರವ ಬೇಗ, ಮಾಡುವ ಮಾಯವನೀಗ ಕೂಡುವ ತಂತ್ರವ ಬೇಗ ಬೇಗ ಬೇಗ. ಆಹಾ, ಪಾಪಿಯಾದ ಸತ್ಯರಥನು ಓರ್ವನೇ ಈ ಕಾಡಿನಲ್ಲಿ ಅಡ್ಡಾಡುತ್ತಿರುವನು. ಈವಾಗಲೇ ನನ್ನ ಮಾಯದಿಂದ ಒಬ್ಬ ಚಾರನನ್ನು ನಿರ್ಮಿಸಿ ಅವನ ಮೈ ಮೇಲೆ ಇರುವ ಆ ಆಭರಣಗಳನ್ನು ಬಿಚ್ಚಿಸಿ ಇನ್ನು ಮುಂದೆ ಅವರಿಗೆ ಯಾವ ಕಷ್ಟವನ್ನು ಕೊಡುತ್ತೇನೆ ಸರ್ವರು ನೋಡುತ್ತೀರಿ. ಜೈ ಸೂರ್ಯಪುತ್ರ.